ಶಿವಮೊಗ್ಗದ ಶಿರಾಳಕೊಪ್ಪದ ಬಸ್ ನಿಲ್ದಾಣದಲ್ಲಿ ಇವತ್ತೊಂದು ಸ್ಫೋಟ ಸಂಭವಿಸಿದೆ. ಸ್ಫೋಟದಿಂದ ಓರ್ವ ವ್ಯಕ್ತಿಗೆ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅಂಗಡಿ ಬಳಿ ಬ್ಯಾಗ್ನಲ್ಲಿಟ್ಟಿದ್ದಂತಹ ವಸ್ತುವೊಂದು ಸ್ಫೋಟಗೊಂಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅದು ಸಿಡಿಮದ್ದು ಅಂತ ಗೊತ್ತಾಗಿದೆ. ಬ್ಯಾಗ್ನಲ್ಲಿ ಸಿಡಿಮದ್ದನ್ನು ಇಟ್ಟಿದ್ರು. ಆ ಸಿಡಿಮದ್ದು ಸ್ಫೋಟವಾಗಿದೆ. ಆ ಸ್ಫೋಟದಿಂದ ವ್ಯಕ್ತಿಯೊಬ್ಬನಿಗೆ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆ ಬ್ಯಾಗನ್ನು ಅಲ್ಲಿಗೆ ತಂದಿಟ್ಟಿದ್ದು ಯಾರು, ಆ ಬ್ಯಾಗ್ನಲ್ಲಿದ್ದಂತಹ ಸ್ಫೋಟಕ ವಸ್ತು ಏನು, ಆ ಉದ್ದೇಶ ಏನಾಗಿತ್ತು. ಯಾಕೆಂದರೆ ತೀವ್ರತರವಾದ ಬ್ಲಾಸ್ಟ್ ಏನಲ್ಲ, ಸಣ್ಣ ಪ್ರಮಾಣದ ಸ್ಫೋಟ ಆಗಿದೆ ಅಷ್ಟೇ. ಆ ವಸ್ತು ಏನು, ಆ ಬ್ಯಾಗ್ನಲ್ಲಿದ್ದಿದ್ದು, ಅದನ್ನು ಅಲ್ಲಿ ತಂದಿಟ್ಟವ್ರು ಯಾರು ಮತ್ತು ಅವ್ರ ಉದ್ದೇಶ ಏನಾಗಿತ್ತು. ಜನರನ್ನು ಕೇವಲ ಹೆದರಿಸೋದು ಮಾತ್ರ ಉದ್ದೇಶ ಆಗಿತ್ತಾ, ಅಥವಾ ದೊಡ್ಡ ಮಟ್ಟದ ಸ್ಫೋಟ ನಡೆಸೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರಾ, ಇದರ ಬಗ್ಗೆ ತನಿಖೆಯಿಂದಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಅದೊಂದು ಸಿಡಿಮದ್ದು ಅನ್ನೋದು ಗೊತ್ತಾಗಿದೆ. ಅದರ ಪ್ರಮಾಣ ಏನು, ಅದರ ತೀವ್ರತೆ ಏನು ಅಂತ ಗೊತ್ತಾಗಬೇಕು. ಸಿಡಿಮದ್ದಿಗೆ ಬಳಸಿದ್ದ ವಸ್ತುಗಳು ಯಾವುದು ಅಂತ ಗೊತ್ತಾಗಬೇಕು. ಯಾಕೆಂದರೆ ಶಿವಮೊಗ್ಗ ಅಂತಂದಾಗ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಕೆಲಸ ಆಗಿದೆ ಅಂತಂದರೆ ಅದನ್ನು ಮಾಡಿದ್ದು ಯಾರು ಅಂತಕ್ಕಂಥದ್ದು. ಅಲ್ಲೇನಾದರೂ ಸುತ್ತಮುತ್ತ ಏನಾದರೂ CCTV ಕ್ಯಾಮ್ರಾಗಳಿದ್ದರೆ ಖಂಡಿತವಾಗಿ ಗೊತ್ತಾಗುತ್ತೆ ಯಾರು ಅದನ್ನು ತಂದಿಟ್ಟಿರೋದು, ಯಾವ ಸಂದರ್ಭದಲ್ಲಿ ತಂದಿಟ್ಟಿರೋದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಈ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಲಭ್ಯವಾಗಿರುವ ಮಾಹಿತಿ ಏನು, ಯಾರು ತಂದಿಟ್ಟಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ಖಂಡಿತವಾಗಿ ಅರವಿಂದ್, ಶಿರಾಳಕೊಪ್ಪ ಏನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಶಿರಾಳಕೊಪ್ಪ ಬಸ್ ನಿಲ್ದಾಣದ ಸಮೀಪ ಇಂದು ಮಧ್ಯಾಹ್ನ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆಗೆ ಇಬ್ಬರು ಕೂಡ ಗಾಯಗೊಂಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ GK ಮಿಥುನ್ ಕುಮಾರ್ ಅವರು ಹೇಳುವ ಪ್ರಕಾರ ಇಬ್ರು ಶಿರಾಳಕೊಪ್ಪಕ್ಕೆ ದಂಪತಿಗಳು ಸಂತೆಗೆ ಬಂದಿದ್ರು. ಸಂತೆಗೆ ಬಂದಿದ್ದಂತ ವೇಳೆ ಪರಿಚಯಸ್ಥರ ಅಂಗಡಿಯಲ್ಲಿ ಒಂದು ಬ್ಯಾಗ್ ಅನ್ನ ಇಟ್ಟೋಗಿದ್ರು. ಅಂದ್ರೆ ಅರ್ಧ ಗಂಟೆ ಕೆಲಸ ಇದೆ, ಬೇರೆ ಬೇರೆ ವಸ್ತುಗಳನ್ನ ಖರೀದಿಸುವ ಸಲುವಾಗಿ ಬೇರೆ ಕಡೆ ಹೋಗೋದಿದೆ ಅನ್ನೋ ಕಾರಣದಿಂದಾಗಿ ಒಂದು ಬ್ಯಾಗ್ ಅನ್ನ ಬಟ್ಟೆ ಅಂಗಡಿಯಲ್ಲಿ ಇಟ್ಟೋಗಿದ್ರು. ಈ ಬಟ್ಟೆ ಅಂಗಡಿಯಲ್ಲಿ ಇಟ್ಟೋದಂತ ನಂತರದಲ್ಲಿ ಅರ್ಧ ಗಂಟೆ ನಂತರ ಅದು ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ SP ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅವರು ಹಂದಿ ಬೇಟೆಯಾಡೋದಕ್ಕೆ ಕೆಲವು ಪಟಾಕಿ ಪುಡಿಗಳನ್ನ ಬ್ಯಾಗ್ ಅಲ್ಲಿ ಸಂಗ್ರಹಿಸಿಟ್ಟಿದ್ರು. ಆ ಪಟಾಕಿ ಪುಡಿ ಸ್ಫೋಟಗೊಂಡಿದೆ ಅನ್ನೋ ಒಂದು ಮಾಹಿತಿಯನ್ನ ಈಗ SP ಅವರು ಸ್ಪಷ್ಟಪಡಿಸಿದ್ದಾರೆ. ಅದು ಅಲ್ಲದೆ ಆ ಬ್ಯಾಗ್ ತಂದಿಟ್ಟಂತ ಇಬ್ಬರನ್ನು ಕೂಡ ಈಗ ವಿಚಾರಣೆ ಕೂಡ ಶಿರಾಳಕೊಪ್ಪ ಠಾಣೆಯಲ್ಲಿ ವಿಚಾರಣೆ ಕೂಡ ಒಳಪಡಿಸಿದ್ದಾರೆ. ಓಕೆ ಶಶಿಧರ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಹಂದಿ ಬೇಟೆ ಆಡೋದಕ್ಕೆ ಏನೋ ಬಂದಿದ್ರು ಅಂತಕ್ಕಂಥ ಮಾಹಿತಿ, ಮತ್ತು ಅವರಿಬ್ಬರು ಕೂಡ ಸಿಕ್ಕಿದಾರಂತೆ. ಈಗಾಗಲೇ ಶಿರಾಳಕೊಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಬ್ಬರು ವಿಚಾರಣೆ ನಡೀತಾ ಇದೆ. ಆತಂಕ ಪಡುವಂತಹ ವಿಚಾರ ಏನಿಲ್ಲ ಇದರಲ್ಲಿ. ಮೂಲತಃ ಅವರು ಬೇಟೆ ಆಡೋದಕ್ಕೆ ಬಂದಿದ್ದಾರೆ, ಪ್ರಾಣಿಗಳ ಬೇಟೆ, ಅದು ಕೂಡ ತಪ್ಪೇ, ಅದು ಅಫೆನ್ಸೇ. ಆದರೆ ಇವರ ಉದ್ದೇಶ ಏನಾದರೂ ದೊಡ್ಡ ಮಟ್ಟದ ಸ್ಫೋಟ ಮಾಡೋದು ಆಗಿತ್ತಾ ಅಂತಕ್ಕಂಥದ್ದು ಅನುಮಾನ ಕಾಡ್ತಾ ಇತ್ತು ಅಷ್ಟೇ.